ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಂಜು ಮಾಲೇಕರ್ ಅಂತ ಹೇಳಿ. ಡಾಕ್ಟರ್ ಚನ್ನಬಸವೇಶ್ವರ ಪದವಿ ಮಹಾವಿದ್ಯಾಲಯ, ಭಾಲ್ಕಿ ತಾಲೂಕಾ, ಬೀದರ್ ಡಿಸ್ಟಿಕ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಾನು ಕನ್ನಡ ಚಿತ್ರರಂಗಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ನಮಸ್ಕರಿಸುತ್ತೇನೆ. ಅದೇ ರೀತಿ ನಾವು ಒಂದು ದಿವಸ ಸಾಯಂಕಾಲ ಸಂದರ್ಭದಲ್ಲಿ ನಮ್ಮ ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಜಗನ್ನಾಥ್ ಕಾಂಬಳೆ ಅವರು ಒಂದು ದಿವಸ ನಾವು ಬೀದರ್ನಲ್ಲಿ ಅಡ್ಡಾಡೋ ಸಂದರ್ಭದಲ್ಲಿ ಅವ್ರು ಈ ರೀತಿ ನನಗೆ ಹೇಳಿದ್ರು, ಮಂಜುನಾಥ್ ನೋಡ್ರಿ, ಒಂದು ಹೊಸದಾಗ ಒಂದು ಉಪೇಂದ್ರ ಅವರು ನಿರ್ಮಿಸಿರುವಂತಹ UI ಮೂವಿ ಕನ್ನಡ ಚಲನಚಿತ್ರ ಬಂದಿದೆ ಅಂತೆ, ಒಂದ್ಸಲ ನೋಡೋಣ ನಡ್ರಿ ಅಂತೇಳಿ ಅವ್ರು ನನ್ನನ್ನು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ್ಮೇಲೆ ಹೋಗುವಂತ ಸಂದರ್ಭದಲ್ಲಿ ಅವರು ಡಾಕ್ಟರ್ ಶಿವಕುಮಾರ್ ಅವರು ಮಾತು ಹೇಳಿದ್ರು, ನೋಡ್ರಿ ಮಾಲೇಕರ್ ಸರ್, ಇದರಲ್ಲಿ UI ಚಲನಚಿತ್ರ ಇದೆಯಲ್ಲ, ಅದ್ರ ಬಗ್ಗೆ ಬಹಳ ಜನ ಗೊತ್ತಾಗ್ತಾ ಇಲ್ಲ, ಅದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನೈತಿ, ಒಂದ್ಸಲ ನೀವು ಚೆನ್ನಾಗಿ ನೋಡ್ರಿ ಅಂತ ಅವರು ನಾನು ಪ್ರೋತ್ಸಾಹವನ್ನು ಮಾಡಿದ್ರು. ನಾನು ಅವಾಗ ಏನ್ ಮಾಡಿದೆ ಅಂದ್ರೆ, ನಮ್ಮ ಮಿತ್ರ ಜೊತೆ ನನ್ನ ಕಡೆ ಟಿಕೆಟ್ ತಗೊಳಕ್ ನನ್ನ ಕಡೆ ದುಡ್ಡು ಇರ್ಲಿಲ್ಲ. ಅಂದ್ರೆ ನಮ್ಮ ಸ್ನೇಹಿತರು ಏನ್ ಮಾಡಿದ್ರು ಅಂದ್ರೆ, ಅವ್ರ ದುಡ್ಡಲ್ಲಿ ನನ್ನನ್ನ ಟಿಕೆಟ್ ಖರೀದಿ ಮಾಡಿ ಅವ್ರು ನನ್ನ ಆ ಮೂವಿ ಚಲನಚಿತ್ರ ತೋರ್ಸಲಕ್ ನನ್ನ ಕರ್ಕೊಂಡು ಹೋದ್ರು. ಹೋದ್ಮೇಲೆ ಹೇಗೆ ಚಲನಚಿತ್ರ ಪ್ರಾರಂಭ ಆದ್ಮೇಲೆ ಹೇಗೆ UI ಮೂವಿಯನ್ನು ಚಲನಚಿತ್ರವನ್ನು ನೋಡಲು ನಾನು ಪ್ರಾರಂಭ ಮಾಡಿದ ಮೇಲೆ ನಾನು ಮೊಟ್ಟ ಮೊದಲನೇದಾಗಿ ನಾನು ಉಪೇಂದ್ರವನ್ನು ಬಹಳ ಸ್ಮರಿಸಿಕೊಂಡೆ. ಏಕೆಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ನಾವು ನೋಡಿದಾಗ ಒಬ್ಬ ಸಾಹಿತ್ಯಕಾರನು, ಒಬ್ಬ ವಿಮರ್ಶಕನು, ಒಬ್ಬ ಲೇಖಕನು, ಒಬ್ಬ ನಿರ್ದೇಶಕನು ಮಾಡುವಂತ ಕೆಲಸ ಏನಂದ್ರೆ, ಅವರು ಸಮಾಜದಲ್ಲಿ ಹೋಗುವಂತ ಘಟನೆಗಳನ್ನು ನೋಡಿ ಅದು ಮನವೊಲಿಸಿಕೊಂಡು ಆ ಸಮಾಜದ ಹೃದಯವನ್ನು ಪ್ರೀತಿ ಮಾಡಿ ಅದರಲ್ಲಿ ಆಗಿ ಹೋಗಿರತಕ್ಕಂಥ ಎಲ್ಲಾ ಘಟನೆಗಳನ್ನು ಅಧ್ಯಯನ ಮಾಡಿ ಒಂದು ವಿಮರ್ಶಕ ಅವರಲ್ಲಿ ಒಂದು ದೃಷ್ಟಿಕೋನ ಬಂದಿರುತ್ತೆ. ಉಪೇಂದ್ರ ಸಾಹೇಬರು ಕೂಡ ಮಾಡಿದ ಅದೇ. ಹೇಗೆಂದ್ರೆ, ನಮ್ಮ ಸಮಾಜ ಇಂದಿನ ಸಮಾಜ ಹೇಗೆ ಒಂದು ಪ್ರಗತಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಾನವೀಯ ಮೂಲ್ಯಗಳ ಹನನ ಅಂತ ನಾವು ಹೇಳಬಹುದು. ಆ ದಿಕ್ಕಿನಲ್ಲಿ ಉಪೇಂದ್ರ ಅವರು ಬಹಳ ಚೆನ್ನಾಗಿ ಮೂವಿಯನ್ನು ಮಾಡಿದ್ದಾರೆ. ಅದನ್ನು ನೋಡಿದ ಮೇಲೆ ನಾನು ಆ ಮೂವಿ ಬಗ್ಗೆ ನಮ್ಮ ಮಿತ್ರನನ್ನು ಪ್ರೋತ್ಸಾಹಿಸಿದ ಮೇಲೆ ಆ ಮೂವಿ ಬಗ್ಗೆ ನಾನು ಮಾತಾಡಬೇಕು, ಒಂದು ಸಣ್ಣದಾಗಿ ಒಂದು ರಿವ್ಯೂ ಬರಿಬೇಕು, ಒಂದು ಅನಿಸಿಕೆ ಬರಿಬೇಕು ಅಂತ ನನ್ನ ಮನಸ್ಸಿನಲ್ಲಿ ಬಂತು. ನಾನೇನ್ ಮಾಡಿದೆ, UI ಮೂವಿ ನೋಡಿದ ಮೇಲೆ ಸುಮಾರು ಒಂದು ಅರ್ಧ ತಾಸು ನಾನು ಮುಗ್ಧನಾಗಿ ನಾನು ಕೂತಿದ್ದೆ. ಏಕೆಂದ್ರೆ ಅದರಲ್ಲಿ ಭಾರತ ದೇಶದ ವಾಸ್ತವಿಕತೆಯನ್ನು ಅವರು ಬಣ್ಣಿಸಿದ್ದಾರೆ. ಹಾಗೂ ವಾಸ್ತವಿಕತೆ ಬಣ್ಣಿಸುವುದರ ಜೊತೆಗೇನೆ ಹಾಗೆ ಮುಂದೆ ಭಾರತ ದೇಶ ಯಾವ ದಿಕ್ಕಿನಲ್ಲಿ ನಡೆಯುತ್ತದೆ, ಅದರಿಂದ ಆಗತಕ್ಕಂಥ ಹಾನಿಗಳು ಅವು ಏನು ಆಗುತ್ತವೆ ಅನ್ನೋದ್ರ ಬಗ್ಗೆ ಕೂಡ ಉಪೇಂದ್ರ ಅವರು ಸಾಹೇಬರು ಮಾತಾಡಿದರು. ನೋಡಿ, ದಿನಾಂಕ 20/12 ಉಪೇಂದ್ರ ಅವರು ಈ ಮೂವಿಯನ್ನು ರಿಲೀಸ್ ಮಾಡಿದ್ರು. ಮೂವಿ ರಿಲೀಸ್ ಆದ ನಂತರ ಕನ್ನಡ ಚಿತ್ರ ರಂಗದಲ್ಲೇನೆ, ಈ ತೆಲುಗು ಅನ್ಕೊಳ್ಳಿ, ಮರಾಠಿ ಅನ್ಕೊಳ್ಳಿ, ಬೇರೆ ಬೇರೆ ಚಿತ್ರರಂಗದಲ್ಲಿ ಕೂಡ ಇದು ಒಂದು ವಿಚಿತ್ರವಾದ ಒಂದು ಸಂಚಲನ ಮೂಡಿಸ್ತು. ಅವು ಯಾವ ತರ ಸಂಚಲನ ಅಂದ್ರೆ, ಬಹಳಷ್ಟು ನೋಡಿದಂತ ಪ್ರೇಕ್ಷಕರು ಹೊರಗಡೆ ಚಿತ್ರಮಂದಿರದಿಂದ ಹೊರಗಡೆ ಬಂದ ಮೇಲೆ ಅವರವರ ಅನಿಸಿಕೆ ಹೇಳುವಂತವ್ರು ಕೆಲವೊಂದು ಅವರ ಇಷ್ಟ ಅನಿಸ್ತದೆ ಇಲ್ಲ ಅವ್ರ ಅನಿಸಿಕೆ ಹೇಳಿದ್ರು. ಆದ್ರೆ ನಾ ಈ ಮೂವಿಯನ್ನು ನೋಡಿದ ಮೇಲೆ ನನಗೆ ಇದರಂತ ಮೂವಿ ಈ ಕನ್ನಡ ಚಿತ್ರರಂಗದಲ್ಲಿ ಯಾವ ಭವಿಷ್ಯ ಬರೋದಿಲ್ಲ ಅಂತ ನನ್ಗನಿಸ್ತು. ಆವಾಗ ಏನ್ ಮಾಡಿದೆ, ನಾನು ಆ ಮೂವಿ ಬಗ್ಗೆ, ಆ ಚಲನಚಿತ್ರದ ಬಗ್ಗೆ ನಾನು ಬರೆಯಲು ಪ್ರಾರಂಭವಾದೆ. ನೋಡಿ, ಆ ಚಲನಚಿತ್ರದಲ್ಲಿ UI ಅಂದ್ರೆ ಅದರಲ್ಲಿ ಏನಿದೆಪ್ಪ ಅಂದ್ರೆ, UI ಅಂದ್ರೆ ಅದರಲ್ಲಿ ಏನಿದೆಪ್ಪ ಅಂದ್ರೆ UI ಅನ್ನುವ ಅರ್ಥದಲ್ಲಿ ಕೂಡ ನಿಗೂಢ ಒಂದು ಸತ್ಯ ಅಡಗಿದೆ. UI ಅಂದ್ರೇನು? UI ಅಂದ್ರೆ ಏನಪ್ಪಾ ಅಂದ್ರೆ, ನಾನು ಸ್ವಲ್ಪ ನೋಟ್ ಮಾಡ್ಕೊಂಡಿದ್ದೀನಿ. UI ಅಂದ್ರೆ ಈ ಚಲನಚಿತ್ರದ ನಿಗೂಢವಾದ ಸತ್ಯ ಅಡಗಿದೆ. UI ಅಂದ್ರೆ ಇದು ತಿಳಿದವರಿಗೆ ಮಾತ್ರ ತಿಳಿಯುತ್ತದೆ, ತಿಳಿಯಲಾರವರು ತಿಳಿದಿಲ್ಲ. UI ಅಂದ್ರೆ
ನೀನು ನಾನು ಎಂದರ್ಥ. ಇದರಲ್ಲಿ ಈ ಚಲನಚಿತ್ರ ಹೆಸರು ನೋಡಿದಾಗ ನಮ್ಗೆ ಏನಿಸ್ತೈತಿ, ಇದು ಏನು ಉಪೇಂದ್ರ ಅವರು ಈ ತರ ಇವ್ರ ಮೂವಿಗೆ ಈ ಚಲನಚಿತ್ರಕ್ಕೆ ಒಂದು ಹೆಸರಿಟ್ಟಿದ್ದಾರೆ ಅಂತ ಬಹಳ ಜನಕ್ಕೆ ದಿಗ್ಭ್ರಮೆ ಆಗುವಂತ ಒಂದು ಪ್ರಕ್ರಿಯೆ ಬಂತು. ಆದ್ರೆ ಅವ್ರೇನ್ ಅದರಲ್ಲಿ ಏನಿದೆ ಅಂದ್ರೆ ನೀನು ನಾನು ಅಂದ್ರೆ ಭಾರತ ದೇಶದಲ್ಲಿ ಅಲ್ಲದೆ ವಿಶ್ವದ ವಾಸ್ತವಿಕ ಪರಂಪರೆಯಲ್ಲಿ ಎಲ್ಲರೂ ಕೂಡ ನಾನು ನಾನು ಅನ್ನುವಂಥ ಜನರಲ್ಲಿ ಒಂದು ಭಾವನೆ ಹೆಚ್ಚಾಗ್ತಾ ಬಂದಿದೆ. ಅದರ ಬಗ್ಗೆ UI ಅಂತವರು ಇದರಲ್ಲಿ ಹೆಸರಿಟ್ಟಿದ್ದಾರೆ. ಈ ಚಲನಚಿತ್ರ ಪ್ರಾರಂಭವಾಗುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಸೃಷ್ಟಿ ಒಂದು ನಿರ್ಮಾಣದ ಒಂದು ಸೃಷ್ಟಿ ನಿರ್ಮಾಣವಾಗುವಂತ ಪ್ರಕ್ರಿಯೆ ಇದರಲ್ಲಿ ಕಾಣುತ್ತದೆ. ಹೇಗೆ ಅಂದ್ರೆ ಸೃಷ್ಟಿ ನಿರ್ಮಾಣವಾಗುತ್ತೆ, ಗಂಡು ಮತ್ತು ಹೆಣ್ಣು ಅಂತ ಇಬ್ಬರು ಪಾತ್ರಗಳ ನಿರ್ಮಾಣವಾದ ಮೇಲೆ ಆ ದೇವರು ಏನು ಹೇಳ್ತಾರೆ ಅಂದ್ರೆ ಅವರನ್ನ, ನೀವು ಈ ಕಾಡಿನಲ್ಲಿ ಇರತಕ್ಕಂತ ನೀವು ಈ ಹಣ್ಣನ್ನು ತಿನ್ನಬೇಡಿ ಅಂತ ಈ ಮಾತನ್ನು ಹೇಳ್ತಾರೆ. ನಾವು 8ನೇ ಕ್ಲಾಸ್ನಲ್ಲಿ ನಾವು ಓದುವಂತ ಸಂದರ್ಭದಲ್ಲಿ ನಮ್ಮಲ್ಲಿ ಬಾಬುರಾವ್ ಸರ್ ಅಂತ ಒಬ್ಬರಿದ್ರು. ಅವರು ಈ ಪರಂಪರೆಯನ್ನು ನೋಡಿದಾಗ, ಈ ಪರಂಪರೆಯನ್ನು ಆಲಿಸಿದಾಗ ಸೃಷ್ಟಿ ಹೇಗೆ ಉಗಮವಾಗುತ್ತದೆ ಅಂತಕ್ಕಂಥ ಸಂದರ್ಭದಲ್ಲಿ ಇದು ಸ್ವಲ್ಪ ಕ್ರಿಶ್ಚಿಯನಿಟಿಗೆ ಸಂಬಂಧವಾದಂತ ಪ್ರಕ್ರಿಯೆ, ಆ ಕ್ರಿಶ್ಚಿಯನ್ ಜನಾಂಗದವರು ಒಂದು ಆ ಸರ್ ಹೇಳಿರ್ತಕ್ಕಂಥ ಮಾತುಗಳು ನನಗೆ ನೆನಪಿಗೆ ಬಂತು. ಇರ್ಲಿ, ಆದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಹಣ್ಣನ್ನು ತಿನ್ನಬೇಡಿ ಅಂತ ಹೇಳಿದಾಗ ಆ ಹೆಣ್ಮಗಳು ಆ ಹಣ್ಣನ್ನು ಸೇವನೆ ಮಾಡ್ತಾಳ. ಹೆಣ್ಣನ್ನು ಸೇವನೆ ಮಾಡಿದ ಸಂದರ್ಭದಲ್ಲಿ ಆ ಗಂಡು ಹೆಣ್ಣಿನ ಮಿಲನವಾಗುತ್ತೆ. ಮಿಲನವಾದ ಮೇಲೆ ಏನಾಗುತ್ತೆ ಅಂದ್ರೆ ಮಿಲನವಾದ ಮೇಲೆ ಈ ಸೃಷ್ಟಿ ನಿರ್ಮಾಣವಾಗುತ್ತದೆ, ಸೃಷ್ಟಿ ಜನ್ಮ ತಾಳುತ್ತದೆ ಅಂತ ಅಂಬುವಂತ ಮಾತನ್ನು ಉಪೇಂದ್ರ ಅವರು ಈ ಚಲನಚಿತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಅಂದಿನಿಂದ ಹಣ್ಣು ತಿಂದ ಮೇಲೆ ಗಂಡು ಹೆಣ್ಣಿನಲ್ಲಿ ಸ್ವಾರ್ಥ, ಮೋಸ, ವಂಚನೆ, ಕಪಟ ಮುಂತಾದ ಘಟನೆಗಳು, ಮುಂತಾದ ಒಂದು ಮಾನಸಿಕತೆಯನ್ನು ಮಾನವರಲ್ಲಿ ನೋಡಲು ನಾವು ತಿಳಿದುಕೊಳ್ಳುತ್ತದೆ. ಅದೇ ರೀತಿ ಏನ್ ಹೇಳ್ತಾರೆ ಉಪೇಂದ್ರ ಅವರು ಒಂದು ಮಾತು ಹೇಳ್ತಾರೆ, ಅಲ್ಲಿ ಪಾತ್ರಗಳು ನಡುತ್ತಕ್ಕಂಥ ಉಲ್ಲೇಖ ಸಂಭಾಷಣೆ ಇಲ್ಲಿದೆ. ಉಪೇಂದ್ರ ಅವ್ವ ಏನ್ ನಡೆದಿದೆ ಗೊತ್ತಾ ಎಂದು ಹೇಳುತ್ತಾ ಪ್ರಕೃತಿ ಸೌಂದರ್ಯ ಕಂಗೊಳಿಸುವಂತ ಸಂದರ್ಭದಲ್ಲಿ ಭಾರತ ಮಾತೆ ನೋಡಿ ಹೇಗೆ ಹೇಳ್ತಾರೆ, ಭಾರತ ಮಾತೆಯನ್ನು ಉದ್ಯೋಗಪತಿಗಳು, ರಾಜಕಾರಣಿಗಳು ಹಾಗೂ ಮೆಡಿಕಲ್ ಮಾಫಿಯಾ ಮುಂತಾದ ಜನಗಳು ಭಾರತ ಮಾತೆಯನ್ನು ಅವರು ಏನಪ್ಪಾ ಅಂದ್ರೆ ಒಂಥರ ಹಂಚಿಕೊಂಡು ಭಾರತ ಮಾತೆಯನ್ನು ಕೊಲೆ ಮಾಡುತ್ತಿದ್ದಾರೆ ಎಂಬಂತ ಮಾತನ್ನು ಉಪೇಂದ್ರ ಅವರು ಇದರಲ್ಲಿ ಉಲ್ಲೇಖಿಸುತ್ತಾರೆ. ಅತಿ ಅದ್ಭುತವಾಗಿ ಈ ವಿಷಯವನ್ನು ಅವರು ಚಿತ್ರಿಸಿದ್ದಾರೆ. ಸತ್ಯ ಈ ಚಲನಚಿತ್ರದಲ್ಲಿ ಅದ್ಭುತವಾಗಿ ಈ ಸತ್ಯವನ್ನು ಅದ್ಭುತವಾಗಿ ಚಿತ್ರಿಸಿದ್ದಾರೆ ನಾವಂತೂ ಹೇಳಬಹುದು. ಉಪೇಂದ್ರ ಅವರು ತಮ್ಮ ತಾಯಿಯನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನು ಹೇಳದ್ನಲ್ಲ, ರಾಜಕಾರಣಿಗಳು, ಉದ್ಯೋಗಪತಿಗಳು, ಮೆಡಿಕಲ್ ಮಾಫಿಯಾಗಳು ಮುಂತಾದ ಜನಗಳು ಸೇರಿ ಭಾರತ ಮಾತೆಯನ್ನು ಒಂದು ಅತ್ಯಾಚಾರ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು. ಈಗ ನೋಡಿ ಹೇಗಂದ್ರೆ ಆದಿವಾಸಿ ಜನಾಂಗಗಳು, ಬುಡಕಟ್ಟು ಜನಾಂಗ ಏನೋ ಒಂದು ನಾವು ಪರಿಭಾಷೆ ಮಾಡ್ತೀವಲ್ಲ, ಅವರನ್ನ ಯಾತರ ಮೆಡಿಕಲ್ ಮಾಫಿಯಾಗಳು, ಆಮೇಲೆ ಉದ್ಯೋಗಪತಿಗಳು ಇರತಕ್ಕಂಥ ಅಡವಿಯನ್ನು ನಾಶ ಮಾಡುವಂತ ಪ್ರಕ್ರಿಯೆ, ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಹೇಗೆ ಅವರು ಜನಸಾಮಾನ್ಯರಲ್ಲಿ ರೊಚ್ಚುಗೊಟ್ಟಂತ ಪ್ರಕ್ರಿಯೆ, ಜನಸಾಮಾನ್ಯರಲ್ಲಿ ಒಂದು ಅವರನ್ನ ದ್ವೇಷಿಸುವಂತ ಪ್ರಕ್ರಿಯೆಯನ್ನು ಮಾಡುವಂತ ಸಂದರ್ಭದಲ್ಲಿ ಭಾರತ ಮಾತೆಯನ್ನು ಕೆಲವರು ಹಂಚಿಕೊಂಡು ತಿಂದಿದ್ದಾರೆ ಅಂತಕ್ಕಂಥ ಮಾತನ್ನು ಉಪೇಂದ್ರ ಅವರು ಈ ಚಲನಚಿತ್ರದಲ್ಲಿ ಅತಿ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಭಾರತ ಮಾತೆ ಹೊಟ್ಟೆಯ ಮೇಲೆ ಕಪ್ಪು ಮತ್ತು ಬಿಳುಪು ನಾಮ ಹಾಕಿದಂತೆ ಕಾಣಿಸಿಕೊಳ್ಳುತ್ತದೆ. ಆ ಚಲನಚಿತ್ರದ ದೃಶ್ಯ ಬರುತ್ತೆ. ಏನಂದ್ರೆ ಭಾರತ ಮಾತೆ ಅವರನ್ನು ಅತ್ಯಾಚಾರ ಮಾಡೋ ಸಂದರ್ಭದಲ್ಲಿ ಕಪ್ಪು ಮತ್ತು ಬಿಳುಪು ಎರಡು ನಾಮ ಹಾಕಿದಂತೆ ಕಾಣಿಸಿಕೊಳ್ಳುತ್ತದೆ. ಮುಂದುವರೆದು ಏನಾಗುತ್ತೆ ಅಂದ್ರೆ ಸತ್ಯ ಮತ್ತು ಕಲ್ಕಿ ಜನ್ಮದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ನೋಡಿ, ಸತ್ಯ ಮತ್ತು ಕಲ್ಕಿ, ಸತ್ಯ ಅಂದ್ರೆ ವಾಸ್ತವಿಕತೆ, ಕಲ್ಕಿ ಅಂದ್ರೆ ನಾಳೆ ಆಗುವಂತ ಪ್ರಕ್ರಿಯೆಯನ್ನು ಅವರು ಇದರಲ್ಲಿ ಚಿತ್ರಿಸಿದ್ದಾರೆ. ಮತ್ತು ಮುಂದೆ ಹೇಳ್ತಾರೆ ಉಪೇಂದ್ರ ಅವರು, ರಷ್ಯನ್ ಸೂಲಗಿತ್ತಿ ಗಂಡ ಮೊದಲನೇ ರಷ್ಯನ್ ಹೆಂಡತಿ, ಎರಡನೆಯವಳು ಅಮೆರಿಕನ್ ಹೆಂಡತಿ, ಇವರಿಬ್ಬರು ಸೇರಿ ಕಲ್ಕಿನ ಬೆಳೆಸುತ್ತಾರೆ.
ಯಾಕೆ ಈ ಮಾತಂದ್ರೆ ಅಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಷ್ಟೇ ಅಭಿವೃದ್ಧಿ ಆದ್ರೂ ಕೂಡ ನಾವು ಭಾರತ ಅದ ಒಂದು ಒಂದು ಸಂಸ್ಕೃತಿಯನ್ನು ನಾವು ಮರೆಯೋದಿಲ್ಲ ಅಂತಕ್ಕಂಥ ನಾವು ಮಾತನ್ನು ಹೇಳುತ್ತೆ. ವೆಸ್ಟರ್ನ್ ಕಲ್ಚರ್ ಬಂದ ಮೇಲೆ ಭಾರತ ದೇಶದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕಾಣುತ್ತದೆ. ಅದು ಅವ್ರು ಹೇಳ್ತಾರೆ ಈ ರೀತಿ ಏನಂದ್ರೆ ರಷ್ಯನ್ ಸೂಲಗಿತ್ತಿಗಂಡ ಮೊದಲನೇ ರಷ್ಯನ್ ಹೆಂಡತಿ, ಎರಡನೆಯವಳು ಅಮೆರಿಕನ್ ಹೆಂಡತಿ, ಇವರಿಬ್ಬರು ಸೇರಿ ಕಲ್ಕಿನ ಬೆಳೆಸುತ್ತಾರೆ. ಕಲ್ಕಿ ಅಂದ್ರೆ ನಾಳೆ ಆಗುವಂತ ಅವರಿಬ್ಬರು ಸೇರಿ ಬೆಳೆಸ್ತಾರೆ ಅಂತ ಮಾತನ್ನು ಹೇಳುತ್ತಾ ಮುಂದೆ ಅವ್ರು ಹೇಳ್ತಾರೆ, ಇವರಿಬ್ಬರು ಕಿತ್ತಾಡಿಕೊಂಡು ಓಲ್ಡ್ ವಾರವನ್ನು ಮಾಡುತ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಇವರಿಬ್ಬರು ಸೇರಿ ಓಲ್ಡ್ ವಾರನ್ನೇ ಮಾಡಿದ್ದಾರೆ ಅಂತ ಮಾತನ್ನು ಹೇಳುತ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಕಲ್ಕಿ ಹೇಳುತ್ತಾನೆ, ಕಲ್ಕಿ ನೀನು ಆಶ್ರಯದಲ್ಲಿ ಹುಟ್ಟಿದ್ದವನು ಅನ್ನುತ್ತಾನೆ. ಸತ್ಯ, ನೀನು ಹೊರಗಡೆ ಇದ್ದುಕೊಂಡು ಸಮಾಜ ಏನು ಅಂತ ನೀನು ತಿಳಿದುಕೊಂಡಿಲ್ಲ ಅಂತ ಮಾತನ್ನು ಹೇಳುತ್ತಾರೆ. ಆಧುನಿಕ ಭಾರತ ನಿಂದನೆ ಮಾಡುತ್ತಾ ಮನುಷ್ಯನಿಗಿಂತಲೂ ಪ್ರಾಣಿ ಶ್ರೇಷ್ಠ ಎಂದು ಹೇಳುತ್ತಾರೆ. ಸತ್ಯ ಮತ್ತು ಕಲ್ಕಿ ವಾದ ವಿವಾದದ ಆದ ಮೇಲೆ ಸತ್ಯ ಅದರಿಂದ ಹೊರಬರುವಾಗ ಇದು ಒಂದರ್ಥ ಗೋಲಾಕಾರವಾಗಿದೆ. ಇದು ಯಾವ ತರ ಜಾಗ, ಇದು ಯಾವ ಕೀಯಿಂದ ಓಪನ್ ಮಾಡಬೇಕು ಅನ್ನುತ್ತಾರೆ. ಸತ್ಯ ಮೇಲೆ ಉಲ್ಲೇಖಿಸಿದ ಮಾತಿನ ಭಾರತ ಗೋಲಾಕಾರವಾಗಿದೆ ಮತ್ತು ಅಸತ್ಯ, ಅಧರ್ಮ, ಕೋಮಗಲಭೆಯಿಂದ ಕೂಡಿದೆ ಎಂಬ ಮಾತನ್ನು ಇಲ್ಲಿ ಹೇಳುತ್ತಾರೆ. ಕೂಡಿದೆ ಅಂತ ಮಾತನ್ನು ಹೇಳುತ್ತಾರೆ. ಹೊರಬರಬೇಕೆಂದು ಪ್ರಶ್ನೆ ಮಾಡುತ್ತಾ ಸತ್ಯ ಹೊರಬರುತ್ತಾನೆ. ಕಲ್ಕಿ ಭಗವಾನ್ ತನ್ನ ತಾಯಿ ಅಂದರೆ ಭಾರತ ಮಾತಿನ ನೋಡುವ ಯಾರು ಹೇಳ್ತಾರೆ ನೋಡಿ, ಅಸತ್ಯ, ಅಧರ್ಮ, ಕೋಮಗಲಭೆಯಿಂದ ಕೂಡಿದೆ. ಭಾರತ ಇದರಿಂದ ಹೇಗೆ ಹೊರಬರಬೇಕೆಂದು ಪ್ರಶ್ನೆ ಮಾಡುತ್ತಾ ಸತ್ಯ ಅದರಿಂದ ಹೊರಬರುತ್ತಾನೆ. ಹೊರಬಂದ ಮೇಲೆ ಕಲ್ಕಿ ಭಗವಾನ್ ತನ್ನ ತಾಯಿ ಅಂದರೆ ಭಾರತ ಮಾತೆಯನ್ನು ನೋಡುವ, ನೋಡಿ ಯಾವ ತರ ಅವರನ್ನು ಬಳಸ್ತಾರೆ ನೋಡುವ, ನನಗೆ ಕಲ್ಕಿ ಭಗವಾನ್ ಎಂದು ತಿಳಿದುಕೊಂಡು ಮತಿಗೆಟ್ಟು ನನ್ನ ಕಡೆ ಬರುತ್ತಿದ್ದಾರೆ ನೋಡುವ ಅಂತ ತನ್ನ ತಾಯಿಗೆ ಹೇಳುತ್ತಾರೆ. ಇದರಲ್ಲಿ ಮತ್ತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅತಿ ಒಂದು ಜನರಿಗೆ ಹಾಸ್ಯವನ್ನು ತೋರಿಸತಕ್ಕಂತ ಒಂದು ಮಹಾನ್ ವ್ಯಕ್ತಿ ಸಾಧು ಕೋಕಿಲ್ರವರಿಗೆ ನಾನು ನಮಸ್ಕರಿಸುತ್ತೇನೆ. ಸಾಧು ಕೋಕಿಲ್ ಹೀಗೆ ಹೇಳುತ್ತಾರೆ, ಇದು ಮೂರ್ಖ ಸಮಾಜದ ಮುಂದಿನ ಬದುಕು ಕನ್ನಡಿಯಲ್ಲಿ ನೋಡುತ್ತಿದ್ದಾರೆ ಎನ್ನುತ್ತಾರೆ. ಇದು ಸಾಧು ಕೋಕಿಲ್ ಹೀಗೆ ಹೇಳುತ್ತಾರೆ, ಇದು ಮೂರ್ಖ ಸಮಾಜದ ಮುಂದಿನ ಬದುಕು ಕನ್ನಡಿಯಲ್ಲಿ ನೋಡುತ್ತಿದ್ದಾರೆ ಎನ್ನುತ್ತಾ ಹೇಳುತ್ತಾರೆ. ಬೇಗ ಬೇಗ ನಡೀರಿ ಅನ್ನುತ್ತಾ ಎಲ್ಲರಿಗೆ ಮುಂದೆ ತಳ್ಳುತ್ತಾರೆ. ನೋಡಿ ಹೇಗ್ತಾಗುತ್ತೆ ಇಲ್ಲಿ, ಪಿಂಡ ಪ್ರಸಾದ ಕೊಡ್ತಾ ಇದ್ದೀನಿ ನಾನು, ದೇವರ ಪಿಂಡ ಅಲ್ಲ ಬ್ರಹ್ಮಾಂಡ ಕಲ್ಕಿ ದೇವರ ಮಹಾಪ್ರಸಾದ ಅನ್ನುತ್ತಾ ಉಪೇಂದ್ರ ಅವರು ಇದರಿಂದ ಏನು ಹೇಳುತ್ತಿದ್ದಾರೆಂದರೆ, ಪ್ರಗತಿಯ ಜಗತ್ತಿನಲ್ಲಿ ಟೆಸ್ಟ್ ಬೇಬಿ ಇದೆಯಲ್ಲ, ಟೆಸ್ಟ್ ಬೇಬಿ ಅಂತೆಯಲ್ಲ, ಅದರ ಬಗ್ಗೆ ಕೂಡ ಉಪೇಂದ್ರ ಅವರು ಈ ಚಲನಚಿತ್ರದಲ್ಲಿ ಅದೇ ಅದ್ಭುತವಾಗಿ ತಮ್ಮ ಸಂಭಾಷಣೆಯಲ್ಲಿ ಉಲ್ಲೇಖಿಸಿದ್ದಾರೆ ಅಂತ ಹೇಳ್ಬೋದು. ಉಪೇಂದ್ರ ಅವರು ಮುಂದೆ ಬಂದು ರಾಜಕೀಯ ಮತ್ತು ಬಂಡವಾಳಶಾಹಿಗಳ ನಿಂದನೆ ಮಾಡುತ್ತಾ, ಆಳುಗಳು ಕಷ್ಟಪಡುತ್ತಿದ್ದರೆ ನಾವು ಸುಖವಾಗಿ ಇರಬೇಕು, ಕಷ್ಟಪಡುವವರಿಗೆ ಸುಖದ ಬೆಲೆ ಗೊತ್ತಾಗಬಾರದೆಂದು ಹೇಳುತ್ತಾರೆ. ಇವನಿಗೆ ಕೊಲೆ ಮಾಡಿದವನು ಅಂದರೆ ಇವನಿಗೆ ಕೊಲೆ ಮಾಡಿದವನು ಮೇಲೆ ಇದ್ದಾನೆ ಅನ್ನುತ್ತಾರೆ. ಇಂದಿನ ಆಧುನಿಕ ಯುಗದ ಭಾರತ ದೇಶದ ರಾಜಕೀಯ ವ್ಯವಸ್ಥೆಯನ್ನು ಟೀಕಿಸುತ್ತಾ ದೊರೆಗಳ, ಬಂಡವಾಳಶಾಹಿಗಳ, ರಾಜಕೀಯ ವ್ಯಕ್ತಿಗಳ ನಿಂದನೆ ಮಾಡುತ್ತಾ ಹೇಳ್ತೀವಲ್ಲ, ನಾವು ಸೋಷಿಯಾಲಜಿಯನ್ನು ಓದ್ಕೊಂಡು ಬಂದಿರ್ತೀವಲ್ಲ, ಅದರಂತ ಸಂದರ್ಭದಲ್ಲಿ ಏನಂತೀವಿ ನಾವು ಅಂದ್ರೆ, ದ್ವಾಪರಯುಗ, ತ್ರೇತಾಯುಗ, ಕಲಿಯುಗ, ಇಂದಿನ ಯುಗವೊಂದು ನಾವು ಚಮಚಾ ಯುಗವೆಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಂದಿನ ಯುಗದಲ್ಲಿ ಭಾರತ ದೇಶದಲ್ಲಿ ನಾವು ದ್ವಾಪರಯುಗದಲ್ಲಿ ಯಾವ ತರ ದ್ವಾಪರಯುಗದ ಒಂದು ಚಿತ್ರೀಕರಣವನ್ನು ನೋಡಿದಾಗ, ತ್ರೇತಾಯುಗದ ಬಗ್ಗೆ ಮಾತನಾಡಿದಾಗ, ಕಲಿಯುಗದ ಬಗ್ಗೆ ಸಂದರ್ಭದಲ್ಲಿ ನಾನು ಮುಂದೆ ಹೋಗಿ ಈ ಫಿಲ್ಮ್ ಅನ್ನು, ಈ ಚಲನಚಿತ್ರವನ್ನು ನೋಡಿ ನಾನು ಪ್ರಭಾವಿತನಾದ ಮೇಲೆ ಇದನ್ನು ಚಮಚಾ ಯುಗವೆಂದು ನಾನು ಹೇಳಲು ಇಷ್ಟಪಡ್ತೀನಿ. ಇದರ ಮುಖಾಂತರ ಆಧುನಿಕ ಯುಗದ ಜನರ ರಾಜಕೀಯದ ಬಗ್ಗೆ ಜನಸಾಮಾನ್ಯ ಉಪೇಂದ್ರ ಅವರು ತಿಳಿ ಹೇಳಿದ್ದಾರೆ ಅಂತ ಮಾತನ್ನು ನಾವು ಹೇಳಬಹುದು. ನೋಡಿ ಮುಂದೆ ಏನಾಗುತ್ತೆ, ಮೆನು ಕಾರ್ಡ್ ಫಾರ್ ಮೈಂಡ್ ರಾಂಗ್ ಆಗುತ್ತೆ ಅಂತ ರಶ್ಮಿ ನನಯ್ಯ ಅವರಲ್ಲಿ ಉಲ್ಲೇಖ ಆಗುತ್ತೆ. ಒಂದು ಸಾಂಗ್ ಬರುತ್ತೆ, ಅದರಲ್ಲಿ ಸಾಂಗ್ ಬಂದ ಸಂದರ್ಭದಲ್ಲಿ ಮೆನು ಕಾರ್ಡ್ ಮೈಂಡ್ ರೇಂಜ್ ಆಗುತ್ತೆ, ಹೀರೋಯಿನ್ ರಶ್ಮಿ ನನಯ್ಯ ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ಕೆಲಸ ಇಲ್ಲದವರಿಗೆ ಫುಲ್ ಮಿಲ್ಸ್ ಆಗುತ್ತೆ ಅನ್ನುತ್ತಾಳೆ.
ಅಂದ್ರೆ ಅವ್ರು ಈ ತರ ಹೀರೋಯಿನ್ ಅವರು ಈ ತರ ಮಾತಾಡ್ತಾರೆ. ಮಾತಾಡೋ ಸಂದರ್ಭದಲ್ಲಿ ಈಗ ನೋಡಿವಲ್ಲ ಕೆಲವೊಂದು ಭಾರತ ದೇಶದಲ್ಲಿ ಇರ್ತಕ್ಕಂಥ, ಅದರಲ್ಲಿ ಕೂಡ ಹಳ್ಳಿಯಲ್ಲಿ ನಾವು ಹಾಡ್ತಕ್ಕಂಥ ಹಾಡುಗಳು, ಜಾನಪದ ಹಾಡುಗಳು, ಲಾವಣಿ ಪದಗಳು, ಭಜನೆ ಪದಗಳು, ಕುಟ್ಟುವಂತ ಹಾಡುಗಳು, ಬೀಸಣಿಕೆ ಪದಗಳನ್ನು ಜನಗಳನ್ನು ನೋಡಿ ಜನಗಳಿಂದ ಕಲಿತು ಕೆಲವೊಬ್ಬರು ಬುದ್ಧಿವಂತರು ಅವೇನ್ ಮಾಡಿದ್ದಾರೆ, ಅವನ್ನು ಕಲಿತುಕೊಂಡು ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡು ಅವರು ಜೀವನ ಮತ್ತು ಉಪಜೀವನಕ್ಕಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ನಾವು ಹೇಳಬಹುದು. ಮುಂದೇನಾಗುತ್ತೆ ಅಂದ್ರೆ ಇದರಿಂದ ನಾವೇನು ಹೇಳುತ್ತೆ ಅಂದ್ರೆ, ಇದು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಹೊಸ ಹೊಸ ಪ್ರತಿಭೆಗಳು ಭಾರತ ದೇಶದಲ್ಲಿ ಹೊರಬಂದು ಅಂತ ನಾವು ಹೇಳಬಹುದು. ಉಪೇಂದ್ರ ಹೇಳ್ತಾರೆ, ಹೊಸ ಹೊಸ ಪ್ರತಿಭೆಗಳು ಬೆಳೆದ ಮೇಲೆ ಜೀವನೋಪಾಯಕ್ಕೂ ನೆರವಾಯಿತು ಎಂದು ಹೇಳ್ಬೋದು. ನಾಯಕನು ಇಲ್ಲದ ಊರು ಉರಿ ನೋಡಿ, ನಾಯಕನು ಇಲ್ಲದ ಊರಿ ಇಲ್ಲ ಅನ್ನುತ್ತಾ ಒಬ್ಬ ವ್ಯಕ್ತಿ ಮುಂದೆ ಬರುತ್ತ. ನಾಯಕನು ಇಲ್ಲದ ಊರೇ ಇಲ್ಲ ಅಂತ ಒಬ್ಬ ವ್ಯಕ್ತಿ ಮುಂದೆ ಬಂದು ಮಾತು ಹೇಳುತ್ತಾನೆ. ಅಸಂಭಕ್ತ ರಾಜಕೀಯ ನಿಂದನೆ ಮಾಡುತ್ತಾ ಜಾತಿ ಮುಚ್ಚಿಟ್ಕೋ, ಧರ್ಮ ಮುಚ್ಚಿಟ್ಕೋ ಅನ್ನುತ್ತಾ, ನಿಂದು ದೊಡ್ಡದು ಅವನದು ಚಿಕ್ಕದು ಅನ್ನುತ್ತಾ ಭಾರತದಲ್ಲಿ ಇರುವಂತ ಪ್ರಜೆಗಳ ನಿಮ್ಮ ಜಾತಿ ತೋರಿಸಬೇಡಿ, ತೋರಿಸಿದರೆ ನಿಮಗೆ ಜನ ಚೀಫ್ ಆಗಿ ನೋಡುತ್ತೆ ಎಂದು ನಿಂದನೆ ಮಾಡುತ್ತಾರೆ. ಏಕೆಂದರೆ ಭಾರತ ದೇಶವನ್ನು ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಹೇಳೋದ್ರಿಂದ, ಭಾರತ ದೇಶದಲ್ಲಿ ಯಾವುದೇ ವ್ಯಕ್ತಿ ತನ್ನ ಜಾತಿ ಬಗ್ಗೆ, ತನ್ನ ಧರ್ಮದ ಬಗ್ಗೆ, ತನ್ನಲ್ಲಿ ಇರ್ತಕ್ಕಂಥ ಸೈದ್ಧಾಂತಿಕ ವಿಚಾರಗಳ ಬಗ್ಗೆ ವ್ಯಕ್ತಿ ಒಳಗಾಗದೆ ಏನ್ ಮಾಡ್ಬೇಕು, ಜನರಿಗೆ ಅವನು ಒಳ್ಳೆಯದನ್ನು ಮಾಡ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾರೆ. ಉಪೇಂದ್ರ ಅವರು ಹೇಳ್ತಾರೆ, ಇಂಥ ನಾಯಕನು ಇಲ್ಲದ ಊರಿಲ್ಲ. ಮುಂದೆ ಹೇಳ್ತಾರೆ, ಅಸಂಭಕ್ತ ರಾಜಕೀಯ ನಿಂದನೆ ಮಾಡುತ್ತಾ ಜಾತಿ ಮುಚ್ಚಿಟ್ಕೋ, ಧರ್ಮ ಮುಚ್ಚಿಟ್ಕೋ ಅನ್ನುತ್ತಾ, ನಿಂದು ದೊಡ್ಡದು ಅವನದು ಚಿಕ್ಕದು ಅಂತಕ್ಕಂಥ ಮಾತನ್ನು ಅವರು ಇದರಲ್ಲಿ ಉಲ್ಲೇಖ ಮಾಡುತ್ತಾರೆ. ಉಲ್ಲೇಖ ಮಾಡಿದ ಮೇಲೆ ಏನ್ ಹೇಳ್ತಾರೆ, ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ, ಜಾತಿ ಭಾರತ ದೇಶದಲ್ಲಿ ಯಾವುದೇ ವ್ಯಕ್ತಿ ನೋಡಬೇಕಾದ್ರೆ, ಯಾವುದೇ ವ್ಯಕ್ತಿಯನ್ನು ನಾವು ಪರಿಶೀಲನೆ ಮಾಡಬೇಕಾದ್ರೆ ಅವನ ಜಾತಿ ಬಗ್ಗೆ ನಾವು ಅವನ ಜಾತಿ ಬಗ್ಗೆ ಮಾತಾಡ್ತಕ್ಕಂಥ ಜನಾಂಗ ಈಗ ಭಾರತ ದೇಶದಲ್ಲಿ ಅಧಿಕವಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಅವರು ಆ ಮಾತನ್ನು ಎತ್ತಿ ತೋರಿಸ್ತಾರೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೋದು. ಮುಂದೇನಾಗುತ್ತೆ ಅಂದ್ರೆ, ಸತ್ಯ ಬಂದಿದ್ದಾನೆ ಅವನ ಕಡೆ ಎಲ್ಲ ಜನರು ಹೋಗುತ್ತಿದ್ದಾರೆ ಅಂತ ತನ್ನ ಕಲ್ಕಿ ಸತ್ಯನ ಬಗ್ಗೆ ತನ್ನ ತಾಯಿಗೆ ಹೇಳುತ್ತಾನೆ. ನೋಡಿ, ತಾಯಿ ಅಂದರೆ ಇಲ್ಲಿ ಭಾರತ ಮಾತೆ ಎಂದು ನಾನು ಉಲ್ಲೇಖ ಮಾಡ್ತೀನಿ. ಹೇಗೆ ಅಂದ್ರೆ, ಸತ್ಯ ಬಂದಿದ್ದಾನೆ ಅವನ ಕಡೆ ಎಲ್ಲಾ ಜನರು ಹೋಗುತ್ತಿದ್ದಾರೆ ಅಂತ ಕಲ್ಕಿ ತನ್ನ ಸತ್ಯನ ಬಗ್ಗೆ ತನ್ನ ತಾಯಿಗೆ ಹೇಳುತ್ತಾನೆ, ಭಾರತ ಮಾತೆಗೆ ಹೇಳುತ್ತಾನೆ. ಇಲ್ಲಿ ತಾಯಿ ಅಂದರೆ ಭಾರತ ಮಾತೆ ಎಂದರ್ಥ. ಮುಂದೆ ಬಂದು ಹಾಸ್ಯ ನಟ ಸಾಧು ಕೋಕಿಲರವರು ಈ ರೀತಿ ಹೇಳುತ್ತಾರೆ, ನೋಡುವ ಸತ್ಯವಾದ ಒಂದು ಯುಗನೇ ತಂದಿದ್ದಾನೆ ಕಣ್ಣು ತೆರೆ ಎನ್ನುತ್ತಾರೆ. ಸತ್ಯವಾದ ಒಂದು ಯುಗನೇ ತಂದಿದ್ದಾನೆ ಕಣ್ಣು ತೆರೆ ಎನ್ನುತ್ತಾರೆ. ಇಲ್ಲಿನ ಜನರಿಗೆ ಸತ್ಯಯುಗವನ್ನು ತೋರಿಸಿ ಅವರನ್ನು ಸರಿ ಮಾಡಬೇಕು ಅಂದುಕೊಂಡಿದ್ದಾನೆ. ಸತ್ಯ ಅಂದ್ರೆ ಜೀವನದ, ಭಾರತ ದೇಶದ ಸತ್ಯ ಅಂತಕ್ಕಂಥ ಸತ್ಯದ ಮಾತನ್ನು ಹೇಳುತ್ತಾನೆ. ಅವನೇ ಸತ್ಯ. ಅವನ ಬಗ್ಗೆ ಸಾಧು ಕೋಕಿಲರವರು ಈ ರೀತಿ ಹೇಳುತ್ತಾರೆ. ಸತ್ಯ 2500 ವರ್ಷಗಳ ಹಿಂದೆ ಬುದ್ಧ ಅಲ್ಲಿಂದ ತಪ್ಪಿಸಿಕೊಂಡ ನಿನ್ನ ಮಗ ಅನ್ನುತ್ತಾನೆ. ಮಹಾತ್ಮ ಬುದ್ಧರು ಈ ಸಮಾಜವನ್ನು ಪ್ರೀತಿಸಿ ಅಷ್ಟಾಂಗ ಮಾರ್ಗವನ್ನು ತೋರಿಸಿದರೆ ಮಾನವರಿಗೆ ಮಾನವತ್ವದ ಸಂದೇಶವನ್ನು ಅವರು ತೋರಿಸಿದ್ದಾರೆ ಎಂತಕ್ಕಂಥ ಮಾತನ್ನು ಹೇಳುತ್ತಾರೆ. ಅವರಿಗೂ ಕೂಡ ಈ ಸಮಾಜವನ್ನು ಪ್ರೀತಿಯಿಂದ ನೋಡಿಕೊಳ್ಳಲಿಲ್ಲ. ಈ ಸತ್ಯನು ಯಾವ ರೀತಿ ಮಹಾತ್ಮ ಬುದ್ಧರು ಹಾಗೂ ಬಸವಣ್ಣರಿಗೆ ಕೂಡ ಈ ಜನ ಪ್ರೀತಿಯಿಂದ ನೋಡಿಕೊಳ್ಳಲಿಲ್ಲ. ಇವನು ಸತ್ಯ ಅದರ ದಾರಿಯಲ್ಲಿ ಹೋಗ್ತದಾನೆ, ಅವರಿಗೆ ಈ ಜನ ಒಂದು ಬೆಲೆ ಕೊಡ್ಲಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಅವರು ಹೇಳುತ್ತಾ ಮುಂದೇನಾಗುತ್ತೆ ಅಂದ್ರೆ, ಕಲ್ಕಿ ತನ್ನ ತಾಯಿಯನ್ನು ಬಿಳಿಯ ಬಟ್ಟೆ ಹಾಕಿಸಿ ವಿಧವೆ ಕರೆದುಕೊಂಡು ಬರ್ತಾನೆ. ಕಲ್ಕಿ ಅಂತಕ್ಕಂಥ ಪಾತ್ರ ತನ್ನ ತಾಯಿಯನ್ನು ವಿಧವೆ ತರ ಕರೆದುಕೊಂಡು ಬರ್ತಾನೆ. ಇಲ್ಲಿ ಉಲ್ಲೇಖದಲ್ಲಿ ಉಪೇಂದ್ರ ಅವರು ಭಾರತ ಮಾತೆ ವಿಧವೆಯಾಗುತ್ತಿದ್ದಾಳೆ ಎಂಬುವಂತ ಸಂಕೇತ ತೋರಿಸುತ್ತಿದ್ದಾರೆ. ಹೇಗೆ
ಭಾರತ ಮಾತೆ ಅನೇಕತೆಯಲ್ಲಿ ಐಕ್ಯತೆಯನ್ನು ಹೊಂದಿರತಕ್ಕಂತಹ ಭಾರತ ದೇಶ ಎಂದು ಅಭಿವೃದ್ಧಿ ಪಥದಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಅವರೇನು ಅಭಿವೃದ್ಧಿ ಪಥದಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಕೆಲವೊಂದು ನಾವು ಎಲ್ಲಾದ್ರೂ ನಮ್ಮ ಸಂಸ್ಕೃತಿಗೆ ಧಕ್ಕೆ ಆಗ್ತಾ ಇದೆನಾ, ಎಲ್ಲಾದ್ರೂ ನಮ್ಮ ಭಾರತೀಯ ಪರಂಪರೆಗೆ, ಭಾರತೀಯ ಕಟ್ಟಳೆಗೆ, ಭಾರತೀಯ ಒಂದು ನಡಾವಳಿಗೆ ಎಲ್ಲಾದ್ರೂ ಒಂದು ಸ್ವಲ್ಪ ತೊಂದರೆ ಆಗುತ್ತಿದೆಯಾ ಅಂತಕ್ಕಂಥ ಮಾತನ್ನು ಹೇಳುತ್ತಾರೆ. ಇಲ್ಲಿ ಇರುವ ಜನರಿಗೆ ಉಪೇಂದ್ರ ಹೀಗೆ ಹೇಳುತ್ತಾರೆ, ನಾಯಿಗಳಿಗೆ ಜಾತಿ ಇದೆ, ನಿಂಗೆ ಯಾವ ಜಾತಿ ಇಲ್ಲ, ಇಲ್ಲಿ ಬಾ, ನಿಂದು ಯಾವ ಧರ್ಮನೋ, ನಿಂದು ಧರ್ಮ ಗೊತ್ತಿರದ ಅಧರ್ಮಿ ಎಂದು ಹೇಳುತ್ತಾರೆ. ದೇವರನ್ನು ತುಳಿಯುತ್ತೀರಾ? ಬಸವಣ್ಣ ಜೀಸಸ್ ಕೂಡ ತುಂಬಾ ಪವರ್ಫುಲ್ ಅಲ್ವಾ? ನಮ್ಮನ್ನು ಸೃಷ್ಟಿ ಮಾಡಿದ ದೇವರನ್ನು ತುಳಿಯುವುದಿಲ್ಲ, ಆದರೆ ನಮ್ಮನ್ನು ಸೃಷ್ಟಿ ಮಾಡಿದ ದೇವರನ್ನು ತುಳಿಯುವುದಿಲ್ಲ, ಆದರೆ ನಾವು ಸೃಷ್ಟಿ ಮಾಡಿದ ದೇವರನ್ನು ನಾವು ಆರಾಮಾಗಿ ತುಳಿಯುತ್ತೇವೆ ಎಂದು ಸತ್ಯ ಹೇಳುತ್ತಾನೆ. ಅಂದರೆ ಸತ್ಯ ಸಮಾಜದ ಸತ್ಯದ ವಾಸ್ತವಿಕದ ಪ್ರತೀಕ. ಕಲ್ಕಿ ಎಂದರೆ ನಾಳೆ ಭಾರತವನ್ನು ನೋಡುವಂತ ಪ್ರಕ್ರಿಯೆ, ಅದು ಕಲ್ಕಿ ಎಂದು ಇಲ್ಲಿ ಉಪೇಂದ್ರ ಅವರು ಅತಿ ಅದ್ಭುತವಾಗಿ ಅವರು ಚಿತ್ರಿಸುತ್ತಾ ವರ್ಣಿಸುತ್ತಾ ಬರುತ್ತಾರೆ. ಮುಂದೇನಾಗುತ್ತೆ ಅಂದ್ರೆ ಹೇಳ್ತಾ ಅಲ್ಲಿರುವ ಎಲ್ಲಾ ಜನ ಸತ್ಯನ ಮೇಲೆ ಕಲ್ಲಿನ ತೂರಾಟ ಮಾಡುತ್ತಾರೆ. ಅಂತ ಸಂದರ್ಭದಲ್ಲಿ ಹೀರೋಯಿನ್ ಬರ್ತಾರೆ, ಎಂಟ್ರಿ ಆಗುತ್ತಾರೆ. ಬಂದು ಸತ್ಯನ ಹೊಡೆಯಬೇಡಿ, ನಿಲ್ಲಿಸಿ ಅನ್ನುತ್ತಾರೆ. ಏಕೆಂದರೆ ಹೀರೋಯಿನ್ ಬಂದು ರಶ್ಮಿನ ಏನ್ ಹೇಳ್ತಾರೆ ಅಂದ್ರೆ, ಹೊಡೆಯಬೇಡಿ ಸತ್ಯನ ಹೊಡೆಯಬೇಡಿ. ಸತ್ಯ ಅಂದ್ರೆ ಸಮಾಜದ ಸತ್ಯ ಅಂತಕ್ಕಂಥ ಮಾತನ್ನು, ಸತ್ಯನನ್ನು ಹೊಡೆಯಬೇಡಿ ಅಂತಕ್ಕಂಥ ಮಾತು ಹೇಳುತ್ತಾರೆ. ಹೊಡೆಯಬೇಡಿ, ನಿಲ್ಲಿಸಿ ಅನ್ನುತ್ತಾರೆ. ಉಪೇಂದ್ರ ಅವರು ಈ ಜಗತ್ತಿನಲ್ಲಿ ಇರತಕ್ಕಂಥ ಸಂತೋಷ, ನಗು, ನೆಮ್ಮದಿ, ಶಾಂತಿ ಮುಂಬರುವ ದಿನಗಳಲ್ಲಿ ಸಮಾಜ ಇದನ್ನು ಕಳೆದುಕೊಳ್ಳುತ್ತದೆ ಅನ್ನುತ್ತಾರೆ. ಹೇಗೆಂದ್ರೆ ಈಗ ನೋಡಿ, ನಾವು ಚಿಕ್ಕಂದಿರುವಾಗ ಹಳ್ಳಿಯಲ್ಲಿ ಆಟ ಆಡುತ್ತ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಮಾತಾಡುವಂತ ಸಂದರ್ಭದಲ್ಲಿ ನಾವು ಒಬ್ಬರನ್ನ ಚೇಷ್ಟೆ ಮಾಡ್ಕೊಂತ ಮಾತಾಡ್ತಿದ್ವಿ, ಹೀಯಾಳಿಸಿದ್ರಲ್ಲಿ ಒಂಥರ ಒಂದು ನಗುವನ್ನು ನಾವು ನಗ್ತಾ ಇದೀವಿ, ನಾವು ಎಂಜಾಯ್ ಮಾಡಿ ಲೈಫ್ ಅಂತೂ ನಾವು ಹೇಳ್ಬಹುದು. ಮುಂದಿನ ಜನಾಂಗದಲ್ಲಿ, ಮುಂದಿನ ಪೀಳಿಗೆಗಳು ಈಗ ನಾವು ನೋಡ್ತಾ ಇದ್ವಿ, ಕೆಲವೊಂದು ನೋಡ್ತಾ ಇದ್ದಾಗ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವೊಂದು ಜನ ನಗುವುದನ್ನೇ ಮರ್ತು ಬಿಟ್ಟಿದ್ದಾರೆ. ಭಾರತ ದೇಶದಲ್ಲಿ ನಗುವುದನ್ನೇ ಮರ್ತು ಬಿಟ್ಟಿದ್ದಾರೆ. ಆ ಮಾತನ್ನು ಇಲ್ಲಿ ಹೇಳ್ತಾರೆ. ಮುಂದೇನಾಗುತ್ತೆ ಅಂದ್ರೆ, ನಿಲ್ಲಿಸಿ ಅನ್ನುತ್ತಾರೆ. ಉಪೇಂದ್ರ ಅವರು ಈ ಜಗತ್ತಿನ ಸಂತೋಷ, ನೆಮ್ಮದಿ ಮುಂಬರುವ ದಿನಗಳಲ್ಲಿ ಕಳೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾ ಅದೇ ರೀತಿ ಮುಂದೆ ಬಂದು ಏನ್ ಹೇಳ್ತಾರೆ ಉಪೇಂದ್ರ ಅವರು, ಬಾಳೆಹಣ್ಣು ನಂಗೆ ಬೇಕು ಕಿತ್ತಾಡುವ ದೃಶ್ಯ ಮತ್ತು ಅನ್ನಕ್ಕಾಗಿ ಕಿತ್ತಾಡುವ ದೃಶ್ಯ ಇಲ್ಲಿ ಮಾರ್ಮಿಕವಾದ ವಿಷಯಗಳಾಗಿ ನೋಡಿ. ಹೇಗಾಗುತ್ತೆ ಈ ವಿಷಯ ಅಂದ್ರೆ, ಬಾಳೆಹಣ್ಣಿಗಾಗಿ ಅಂದ್ರೆ ಹೊಟ್ಟಿಗಾಗಿ, ಬಾಳೆಹಣ್ಣಿಗಾಗಿ ಕಿತ್ತಾಡುವಂತ ದೃಶ್ಯ ಇಲ್ಲಿ ಕಿತ್ತಾಡುವಂತ ದೃಶ್ಯ ಮಾರ್ಮಿಕವಾಗಿ ಚಿತ್ರಿಸುತ್ತಾ ಈ ತರ ಭಾರತ ದೇಶ ಈ ತರ ಮುಂಬರುವ ದಿನಗಳಲ್ಲಿ ಒಂಥರ ಈ ತರ ಸಮಸ್ಯೆಗಳನ್ನು ಎದುರಿಸುತ್ತಾ ಬರುತ್ತೆ ಅಂತ ಹೇಳುತ್ತಾ ಮತ್ತೇನಾಗುತ್ತೆ ಮುಂದೆ ಧರ್ಮ ನಂಬರ್ 301 ಹಾಗೂ 350ರಂದು ನಾಮಕರಣ ಮಾಡಬಹುದು. ಧರ್ಮಗಳ ಹೆಸರು ಅಂದ್ರೆ ಯಾವುದೇ ವ್ಯಕ್ತಿಗೆ ಭಾರತ ದೇಶದಲ್ಲಿ ನಾವು ನೋಡ್ಬೇಕಾದ್ರೆ, ಅವರನ್ನ ಪರಿಚಯಿಸಬೇಕಾದ್ರೆ, ಭಾರತ ದೇಶದಲ್ಲಿ ದುರ್ದೈವ ಏನಂದ್ರೆ, ಅವನು ಯಾವ ಕಾಸ್ಟಿಂದ ಬರ್ತಾನೆ ಅಂತ ಕಾಸ್ಟ್ ಅನ್ನತಕ್ಕಂಥ ನೋಡ್ತಕ್ಕಂಥ ಪ್ರಕ್ರಿಯೆ ಭಾರತ ದೇಶದಲ್ಲಿ ಅತಿ ಅದ್ಭುತವಾಗಿದೆ. ಏಕೆಂದ್ರೆ ಅವನು ಮಾಡಿದಂತ ಕಾರ್ಯಗಳಿಗೆ ಬೆಲೆ ಕೊಡುವುದು ಬಹಳ ಕಡಿಮೆ. ಯಾವ ಕಾಸ್ಟಿಂದ ಬರ್ತಾನೆ, ಎಲ್ಲಿಂದ ಬರ್ತಾನೆ ಅಂತಕ್ಕಂಥ ಮಾತುಗಳು ಭಾರತ ದೇಶದಲ್ಲಿ ಅತಿ ನಡೀತದೆ. ಭಾರತ ದೇಶದಲ್ಲಿ ಒಳಸಂಚುಗಳು ಅಂತ ನಾವು ಹೇಳಬಹುದು. ಅದರಿಂದ ಅವನು ಹೊರಬರಬೇಕು, ಜಾತಿಯಿಂದ, ಧರ್ಮದಿಂದ, ಕಟ್ಟಳೆಯಿಂದ ಹೊರಬರಬೇಕೆಂದು ನಾನು ಹೇಳುತ್ತೇನೆ. ಧರ್ಮ ನಂಬರ್ 301 ಹಾಗೂ 350ರಂದು ನಾಮಕರಣ ಮಾಡಬಹುದು. ಮುಂದೆ ಬರುವಂತಹ ಜನಾಂಗಕ್ಕೆ ಮೂಲಭೂತ ಅವಶ್ಯಕತೆಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ಜಾತಿ, ಧರ್ಮ, ಮೊಬೈಲ್ ಫೋನ್ಗಳನ್ನು ಮೇಲಿಂದ ಬೀಳುವಂತ ದೃಶ್ಯ ಇಲ್ಲಿ ಕಾಣುತ್ತೆ. ನೋಡಿ, ಭಾರತ ದೇಶ ಎಷ್ಟೇ ಅಭಿವೃದ್ಧಿ ಹೊಂದಿದರೂ ಕೂಡ, ಅಭಿವೃದ್ಧಿ ಪಥದಲ್ಲಿ ಸಾಗಿದ್ರು ಕೂಡ, ಭಾರತ ದೇಶಕ್ಕೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾವು ಏನ್ ಮಾಡ್ಬೇಕು, ಉಳಿಸ್ಕೊಳ್ಬೇಕು. ನಮ್ಮ ಯುವ ಜನಾಂಗಕ್ಕೆ ನಾವು ಒಳ್ಳೆ ಸಂದೇಶವನ್ನು ಕೊಡಬೇಕು, ಯುವ ಜನಾಂಗಕ್ಕೆ ನಾವು ಉಳಿಸ್ಕೊಳ್ಳಬೇಕು. ಆದ್ರೆ ಯುವ ಜನಾಂಗ ಏನಾಗ್ತದೆ, ಇಂದಿನ ಸಂದರ್ಭದಲ್ಲಿ ಏನಾಗ್ತದೆ, ಬೇರೆ ಒಂದು ಕೆಟ್ಟ ದಾರಿ ಹಿಡುತ್ತಿದ್ದಾರೆ ಅಂತ ಮಾತನ್ನು ನಾವು ಇಲ್ಲಿ ತಿಳ್ಕೋಬಹುದು. ಸರ್ಕಾರ ಮುಂದೆ ಹೇಳ್ತಾರೆ, ಸರ್ಕಾರದಿಂದ 4,000 ಕೋಟಿ ಬಿಡುಗಡೆ, 500 ಹೊಸ ಆಸ್ಪತ್ರೆಗಳ ನಿರ್ಮಾಣ, 100 ಕೋಟಿ ಕುಟುಂಬಗಳಿಗೆ ಉಚಿತ ವಿಮಾ ಕೊಡಬೇಕು ಅನ್ನುತ್ತಾರೆ. ಇಲ್ಲಿಂದ
ಇಲ್ಲಿರುವಂತ ಚಿಕ್ಕ ಮಕ್ಕಳ ಮೇಲೆ ಅವರವರ 315 ಜಾತಿ ಮುದ್ರೆ ಹಾಕಿಸಿಕೊಳ್ಳಬೇಕು ಎಂದು ಹೇಳುತ್ತಾರೆ. ನೋಡಿ, ಭಾರತ ದೇಶದಲ್ಲಿ ಏನಾಗುತ್ತೆ ಅಂದ್ರೆ ಜಾತಿ ಜಾತಿ ಅಂತಕ್ಕಂಥ ಮಾತು ಅವನ ಒಳ ಜಾತಿ ಮುಂದೆ ಬರುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅವನ ಜಾತಿ ನೀನು ಮುಚ್ಚಿಡೋ ಸಂದರ್ಭದಲ್ಲ, ನಿನ್ ಮೇಲೆ ಹೊಡೆದಿ ನೀನ್ ಟಪ್ಪ ಅಂತಿರಲ್ಲ, ಸಿಲ್ ಅಂತಿರಲ್ಲ, ಆ ತರ ಅವನ ಜಾತಿ ಸಿಲ್ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳುತ್ತಾರೆ. ಹೇಳುತ್ತಾ ಮುಂದೆ ಏನಾಗುತ್ತೆ ಅಂದ್ರೆ ನೋಡಿ, ನಾನು 2.5 ತಾಸು ಈ ಚಲನಚಿತ್ರ ನೋಡಿ ನಾನು ಆಲಿಸಿದ ಮೇಲೆ ಈ ಚಲನಚಿತ್ರ ನೋಡಿ ಜನರು ಹೊಗಳಿದರು ಹಾಗೂ ಈ ಚಲನಚಿತ್ರ ನೋಡಿ ಜನರು ಹೊಗಳಿದ್ರು ಹಾಗೂ ತೆಗಳಿದ್ರು. ಉಪೇಂದ್ರ ಚಲನಚಿತ್ರದಲ್ಲಿ ನಮ್ಮ ಉಪೇಂದ್ರ ಇನ್ನೊಂದು ಈ ಮೂವಿಯಲ್ಲಿ ಇರುತ್ತೆ. ಉಪೇಂದ್ರ ಅವರು ಎಂಟ್ರಿ ಆಗುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅವರ ಹೆಗಲಿನ ಮೇಲೆ ಒಂದು ಹದ್ದಿನ ಮುಖದ ಆಕಾರ ದೃಶ್ಯ ಬರುತ್ತೆ. ಅವರ ಬೆನ್ ಮೇಲೆ, ಭುಜದ ಮೇಲೆ ಹದ್ದಿನ ಆಕಾರ ಚಿನ್ನ ಇರುತ್ತೆ. ಏನಂದ್ರೆ ಭಾರತ ದೇಶ ಆತರ ಒಂದು ಬಿಕ್ಕಟ್ಟಿನಲ್ಲಿ ಇದೆ, ಒಂಥರ ದುರ್ದೈವ ನಮ್ಮನ್ನು ಅದರಿಂದ ಹಾನಿಯಾಗಬಹುದು ಅಂತಕ್ಕಂಥ ಮಾತನ್ನು, ಹದ್ದಿನ ಕಣ್ಣು ಕಾಯ್ತಾ ಇದೆ ಅಂತಕ್ಕಂಥ ಮಾತನ್ನು ಉಪೇಂದ್ರ ಅವರು ಹೇಳುತ್ತಾರೆ. ಒಂದು ವಿನಾಶಕಾರಿ ಪ್ರತಿಯನ್ನು ನಾವು ತಿಳಿದುಕೊಳ್ಳಬೇಕು. ಈ ಚಲನಚಿತ್ರ ನೋಡಿ, ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಚಲನಚಿತ್ರ ಬಡವರಿಗೆ ಗೊತ್ತಾಗುವುದಿಲ್ಲ, ಆದ್ರೆ ಶ್ರೀಮಂತರಿಗೆ ಚಲನಚಿತ್ರ ಸತ್ಯ ಗೊತ್ತಾಗಿರುತ್ತೆ. ಆದ್ರೆ ಅವರು ಇದರ ಬಗ್ಗೆ ಯಾರಿಗೂ ಹೇಳುವುದಿಲ್ಲ. ಇದು ಸತ್ಯವಾದ ಮಾತು. ಸತ್ಯವಾಗಿ ಯಾರಿಗೂ ಹೇಳಲಾರರು. ನವಯುಗದ ಯುವತಿಯರು ಈ ಚಲನಚಿತ್ರ ಅವರಿಗೆ ಗೊತ್ತಾಗುವುದಿಲ್ಲ. ಒಂದು ವೇಳೆ ಈ ಯುವತಿಯರಿಗೆ ಈ ಚಲನಚಿತ್ರ ಗೊತ್ತಾದ್ರೆ ಅವರಲ್ಲೇ ಕುಂತು ಕಣ್ಣೀರಿಡುತ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲು ಇಷ್ಟಪಡುತ್ತೇನೆ. ಅವರಿಗೆ ಇದು ನಮ್ಮ ನಾಳೆಯ ಜೀವನ ಎಂದು ಗೊತ್ತಾಗುವುದಿಲ್ಲ. ಉಪೇಂದ್ರ ಅವರು ಪುನಃ ಈ ಚಲನಚಿತ್ರದಲ್ಲಿ ಕುದುರೆ ಮೇಲೆ ಕುಂತು ಬರುವ ಸಮಯದಲ್ಲಿ ನಾನು ಕಲ್ಕಿ ಭಗವಾನ್ ಎಂದು ಹೇಳುತ್ತಾ ಬರುತ್ತಾರೆ. ನಾಳೆಯ ಭಾರತೀಯ ಸಮಾಜ ಉಪೇಂದ್ರ ಅವರು ಪುನಃ ಈ ಚಲನಚಿತ್ರದ ಕುದುರೆ ಮೇಲೆ ಕುಂತು ಬರುವ ಸಮಯದಲ್ಲಿ ನಾನು ಕಲ್ಕಿ ಭಗವಾನ್ ಎಂದು ಹೇಳುತ್ತಾ ನಾನು ನಾಳೆ ಭಾರತೀಯ ಸಮಾಜ ಎಂದು ಹೇಳುತ್ತಾರೆ. ಈ ಚಲನಚಿತ್ರ ತಿಳಿಯಬೇಕೆಂದರೆ ಮಾನವರು ನೋಡಿ, ಈ ಚಲನಚಿತ್ರ ಮೊದಲನೇದಾಗಿ ತಿಳಿಬೇಕಂದ್ರೆ ಮಾನವರು ಜಾತಿ, ಧರ್ಮ, ಲಿಂಗ, ಸೈದ್ಧಾಂತಿಕತೆ ಬಿಟ್ಟು ಹೊರಬಂದರೆ ಮಾತ್ರ ಈ ಚಲನಚಿತ್ರ ತಿಳಿಯುತ್ತದೆ. ನಮ್ಮ ಉಪೇಂದ್ರ ಸಾಹೇಬರು ಈ ಮೂವಿಯಲ್ಲಿ ನೀಡಿದರೆ UI ಅಂತ ಅವ್ರು ಇಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ UI ಆಗಿರುವುದಿಲ್ಲ, VR ಆಗುತ್ತದೆ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ಭಾರತದ ಎಲ್ಲ ಯುವತಿಯರು ಈ UI ಮೂವಿ ಚಲನಚಿತ್ರವನ್ನು ನೋಡಿ, ಇನ್ನೊಂದು ಸಲ ನೋಡಿ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೊನೆಯಲ್ಲಿ ಉಪೇಂದ್ರ ಅವರು ಒಂದು ಮಾತನ್ನು ಹೇಳ್ತಾರೆ ಅಂದ್ರೆ, ಜನರು ಬೇಡದೆ ಇರದ ಕಥೆಯಲ್ಲಿ ಕಳೆದು ಹೋಗುತ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ತರ ಹೇಳ್ತಾರೆ ಅಂದ್ರೆ ಜನರು ಬೇಡದೆ ಇರದ ಕಥೆಯಲ್ಲಿ ಕಳೆದು ಹೋಗುತ್ತಾರೆ ಅಂತಕ್ಕಂಥ ಉಪೇಂದ್ರ ಅವರು ಹೇಳುತ್ತಾರೆ. ಉಪೇಂದ್ರ ಅವರು ಈ ಮೂವಿ ಬರೆದಿದಾರಲ್ಲ, ಈ ಮುಂಬರುವಂತ ದಿನಗಳಲ್ಲಿ ಇದು ಒಂದು ಐತಿಹಾಸಿಕ ಚಲನಚಿತ್ರವಾಗಿ ಹೊರಹೊಮ್ಮುತ್ತದೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಏಕೆಂದ್ರೆ ಉಪೇಂದ್ರ ಅವರು ಬರೆದಿರ್ತಕ್ಕಂಥ ಚಲನಚಿತ್ರ ಈಗ ಪ್ರಸ್ತುತ ಇರ್ತಕ್ಕಂಥ ಜನಸಾಮಾನ್ಯರಿಗೆ, ನವಯುವಕರಿಗೆ, ಓದುಗರಿಗೆ ಆ ಫಿಲ್ಮ್ ಗೊತ್ತಾಗೋದಿಲ್ಲ. ಮುಂದೆ ಇನ್ನೊಂದು 10 ವರ್ಷ ಆದ ನಂತರ ಉಪೇಂದ್ರ ಅವರು ಭಾರತ ದೇಶವನ್ನು ಚಿತ್ರಚಿತ್ರವಾಗಿ ಚಿತ್ರಿಸಿ ಭಾರತ ದೇಶದ ವಾಸ್ತವಿಕತೆಯನ್ನು ಬಣ್ಣಿಸಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮೂಲತಃ ಹಿಂದಿ ಪ್ರಾಧ್ಯಾಪಕನಾಗಿದ್ದೇನೆ. ಕನ್ನಡದಲ್ಲಿ ನಾನು ಚೆನ್ನಾಗಿ ಮಾತಾಡಿನಿ ಅನ್ಕೋತೀನಿ. ನಾನು ಏನಾದರೂ ತಪ್ಪಾದ್ರೆ ನನ್ನ ಕ್ಷಮಿಸಿ ಅಂತ ಹೇಳಲು ಇಷ್ಟಪಡುತ್ತೇನೆ. ಅದೇ ರೀತಿ ಈ ವಿಡಿಯೋ ನೋಡ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ನಮ್ಮ ಎಲ್ಲ ದಿಗ್ವಿಜಯರಿಗೂ ನಾವು ನಮಸ್ಕರಿಸುತ್ತಾ ಹಾಗೂ ಕನ್ನಡ ಚಿತ್ರರಂಗಕ್ಕೆ ಪುನಃ ಇನ್ನೊಂದು ಸಲ ನಮಸ್ಕರಿಸುತ್ತೇನೆ. ಅದೇ ರೀತಿ ಯಾರಾದರೂ ಈ ವಿಡಿಯೋ ನೋಡಿದ್ರೆ ತಮ್ಮ ಕಮೆಂಟ್ಗಳು ಬರೆಯಿರಿ ಅಂತಕ್ಕಂಥ ಮಾತನ್ನು ಹೇಳುತ್ತೇನೆ. ನಮಸ್ಕಾರ. ಕನ್ನಡಕ್ಕೆ ನಮಸ್ಕಾರ. ಉಪೇಂದ್ರ ಅವರ ಈ ಮೂವಿ ನೋಡಿದ್ಮೇಲೆ ಬಹಳ ಆಶ್ಚರ್ಯಕರ ವಿಷಯ ಏನಂದ್ರೆ, ಅವರು ಭಾರತ ದೇಶದಲ್ಲಿ ಇರ್ತಕ್ಕಂಥ ವಾಸ್ತವಿಕತೆ ಹೇಳುವುದರ ಜೊತೆಯಲ್ಲಿ ನಮ್ಮನ್ನು ಕೆಲವೊಂದು ಕಡೆ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ನಾವು ಹೇಳಬಹುದು. ನಾನು ಈ ಮೂವಿ ನೋಡಿದ ಮೇಲೆ ಇದು ರಿವ್ಯೂ ಬರೆದ ನಂತರ ನಾನು ದಿನಾಂಕ 17ರಂದು ನಾನು ಕನ್ನಡದ ಖ್ಯಾತ ಹಾಸ್ಯ ನಟರಾಗಿರತಕ್ಕಂಥ ಶ್ರೀ ಸಾಧು ಕೋಕಿಲ್
ಹಾಗೂ ನಾನು ಉಪೇಂದ್ರ ಅವರನ್ನು ಕೂಡ ಮೇಲ್ ಕೂಡ ಅಫಿಷಿಯಲ್ ವೆಬ್ಸೈಟ್ ಮೇಲ್ ಕೂಡ ಮಾಡಿದ್ದೀನಿ. ಆಮೇಲೆ ಹೊಳ್ಳಿ ಅವ್ರಿಗೆ ಕೂಡ ಪತ್ರ ಕೂಡ ನಾನು ಬರೆದಿದ್ದೀನಿ. ಪತ್ರ ಮುಟ್ಟಿದೆ ಅಥವಾ ಗೊತ್ತಿಲ್ಲ, ಅದು ಯಾವ ಥರ ನನಗೆ ರಿಪ್ಲೈ ಕೂಡ ಬಂದಿಲ್ಲ. ಆದರೆ ಈ ಮೂವಿ ಒಳ್ಳೆಯ ಮೂವಿ, ಎಲ್ಲರೂ ನೋಡಿ ಆನಂದ ಪಡೀರಿ ಅಂತ ಹೇಳಿ ಕೊನೆಯಲ್ಲಿ ಹೇಳುತ್ತಾ ಕನ್ನಡ ಚಿತ್ರರಂಗಕ್ಕೆ ಮತ್ತೊಮ್ಮೆ ಮುಗಿದೊಮ್ಮೆ ನಮಸ್ಕರಿಸುತ್ತೇನೆ. ನಮಸ್ಕಾರ.